ವಿನಯ್ ಶಾಸಕತ್ವ ರದ್ದತಿ ಬಗ್ಗೆ ಖಾದರ್ ರಿಯಾಕ್ಟ್ ಮಾಡಿದ್ದಾರೆ. ಯಾರ ಸದಸ್ಯತ್ವ ರದ್ದು ಮಾಡುವಂತಹ ಅಧಿಕಾರ ಸ್ಪೀಕರ್ಗೆ ಇಲ್ಲ, ಇದು ಎಲ್ಲಿಯಾದರೂ ಉಂಟಾ? ಖಾದರ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಏನಾದರೂ ಆದಾಗ ಆ ಅಧಿಕಾರ ಇದೆ, ನಿಯಮದ ಪ್ರಕಾರ ಶಿಕ್ಷೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ಡೀಮ್ ಟು ಬಿ ಡಿಸ್ಕ್ವಾಲಿಫೈ ಆಗ್ತಾರೆ. ಏನಾದರೂ ಪ್ರಕರಣಕ್ಕೆ ಸ್ಟೇ ಸಿಕ್ಕರೆ ರೀಇನ್ವೆಸ್ಟಿಗೇಟ್ ಆಗ್ತಾರೆ. ನಾವು ಇಂಟಿಮೇಷನ್ ಕೊಡೋದಕ್ಕೆ ಮಾತ್ರ ಇರೋದು ಅಂತ ಹೇಳ್ಬಿಟ್ಟು ಖಾದರ್ ಹೇಳ್ತಾ ಇರುವಂಥದ್ದು. ಕಾನೂನು ವ್ಯಾಪ್ತಿಯಲ್ಲಿ ಆದೇಶ ಮಾಡಿದಂತಹ ಸಂದರ್ಭದಲ್ಲಿ ತನ್ನಿಂದ ತಾನೇ ರದ್ದಾಗುತ್ತೆ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ತಾರತಮ್ಯ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಖಾದರ್ ಹೇಳ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ತಾರತಮ್ಯ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಖಾದರ್ ಹೇಳ್ತಾ ಇರುವಂಥದ್ದು. ವಿನಯ್ ಶಾಸಕತ್ವ ರದ್ದತಿ ಬಗ್ಗೆ ಖಾದರ್ ರಿಯಾಕ್ಟ್ ಮಾಡಿದ್ದಾರೆ. ಯಾರ ಸದಸ್ಯತ್ವ ರದ್ದು ಮಾಡುವ ಅಧಿಕಾರ ಸ್ಪೀಕರ್ಗೆ ಇಲ್ಲ ಅಂತ ಹೇಳ್ಬಿಟ್ಟು, ಸೊ ಇದು ಎಲ್ಲಿಯಾದರೂ ಉಂಟಾ ಅಂತ ಹೇಳ್ಬಿಟ್ಟು ಖಾದರ್ ಮತ್ತೊಂದು ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಏನಾದರೂ ಆದಾಗ ಆ ಅಧಿಕಾರ ಇದೆ, ಅದರ್ವೈಸ್ ನಿಯಮದ ಪ್ರಕಾರ ಶಿಕ್ಷೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ಡೀಮ್ ಟು ಬಿ ಡಿಸ್ಕ್ವಾಲಿಫೈಡ್, ಏನಾದರೂ ಪ್ರಕರಣಕ್ಕೆ ಸ್ಟೇ ಸಿಕ್ಕರೆ ರೀಇನ್ವೆಸ್ಟಿಗೇಟ್ ಆಗ್ತಾರೆ ಅಷ್ಟೇ, ನಾವು ಇಂಟಿಮೇಷನ್ ಕೊಡೋದಕ್ಕೆ ಮಾತ್ರ ಇರೋದು ಅಂತ ಹೇಳ್ಬಿಟ್ಟು ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಕಾನೂನು ವ್ಯಾಪ್ತಿಯಲ್ಲಿ ಆದೇಶ ಮಾಡಿದಂತಹ ಸಂದರ್ಭದಲ್ಲಿ ಸೊ ಇಲ್ಲಿ ಬಿಜೆಪಿಗೆ ಕಾಂಗ್ರೆಸ್ಗೆ ತಾರತಮ್ಯ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಖಾದರ್ ಹೇಳ್ತಾ ಇರುವಂತಹ ವಿಚಾರ. ವಿನಯ್ ಶಾಸಕತ್ವ ರದ್ದತಿ ಬಗ್ಗೆ ಇದೀಗ ಖಾದರ್ ರಿಯಾಕ್ಟ್ ಮಾಡಿದ್ದಾರೆ. ಯಾವ ತಾರತಮ್ಯವೂ ಕೂಡ ಇಲ್ಲ, ಬಿಜೆಪಿ ಕಾಂಗ್ರೆಸ್ ತಾರತಮ್ಯ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂಥದ್ದು. ವಿಧಾನಸಭೆಯಲ್ಲಿ ಏನಾದರೂ ಆದಾಗ ಅಧಿಕಾರ ಇದೆ ಅಷ್ಟೇ, ಸೊ ನಿಯಮದ ಪ್ರಕಾರ ಶಿಕ್ಷೆಗೆ ಒಳಪಟ್ಟಾಗ ಡೀಮ್ ಟು ಬಿ ಡಿಸ್ಕ್ವಾಲಿಫೈ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಏನಾದರೂ ಪ್ರಕರಣಕ್ಕೆ ಸ್ಟೇ ಸಿಕ್ಕರೆ ರೀಇನ್ವೆಸ್ಟಿಗೇಷನ್ ಆಗ್ತಾರೆ, ಅದರ್ವೈಸ್ ಡಿಸ್ಕ್ವಾಲಿಫೈ ಆಗ್ತಾರೆ, ನಾವು ಇಂಟಿಮೇಷನ್ ಕೊಡೋದಕ್ಕೆ ಮಾತ್ರ ಇರೋದು ಅಂತ ಹೇಳ್ಬಿಟ್ಟು ಖಾದರ್ ಹೇಳ್ತಾ ಇರುವಂತಹ ವಿಚಾರ ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಶಾಸಕತ್ವ ರದ್ದಾಯ್ತಾ ಇಲ್ವಾ? ವಿನಯ್ ಕುಲಕರ್ಣಿಗೆ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಯಾಗಿ 13 ದಿನವಾದರೂ ಕೂಡ ಶಾಸಕತ್ವದ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ತನ್ನಿಂದ ತಾನೇ ರದ್ದಾಗುತ್ತೆ ಅಂತಿದ್ದಾರೆ ಸ್ಪೀಕರ್ ಖಾದರ್. ಆದೇಶ ಪ್ರತಿಯೇ ತಲುಪಿಲ್ಲ ಅಂತ ಇರುವಂತಹ ವಿಧಾನಸಭಾ ಕಾರ್ಯಾಲಯ ಏನಿದೆ ಇದರ ಹಿಂದಿನ ಮರ್ಮ ಅನ್ನೋದಂತೂ ತಿಳಿತಾನೇ ಇಲ್ಲ. ಶಿಕ್ಷೆಗೆ 13 ದಿನ ಆದರೂ ಕೂಡ ಶಾಸಕತ್ವದ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಸೊ ಏನಂತ ತಿಳ್ಕೋಬೇಕು, ತನ್ನಿಂದ ತಾನೇ ರದ್ದಾಗುತ್ತೆ ಅಂತಿದ್ದಾರೆ ಸ್ಪೀಕರ್ ಖಾದರ್. ಆದೇಶ ಪ್ರತಿಯೇ ಒಂದ್ ಕಡೆ ತಲುಪಿಲ್ಲ ಅಂತ ಇದೆ ವಿಧಾನಸಭಾ ಕಾರ್ಯಾಲಯ. ಸೊ ಏನಿದರ ಹಿಂದಿನ ಮರ್ಮ ಅನ್ನುವಂಥ ಸಂಶಯ ಮೂಡೇ ಮೂಡುತ್ತೆ ಆಬ್ವಿಯಸ್ಲಿ. ಶಿಕ್ಷೆಯಾಗಿ 13 ದಿನ ಆದರೂ ಕೂಡ ಯಾವುದೇ ರೀತಿಯಾದಂಥ ಶಾಸಕತ್ವದ ಬಗ್ಗೆ ಆಗಿರ್ಬೋದು ಮಾತು ಕೇಳ್ತಾ ಇಲ್ಲ. ಸೊ ಎಲ್ಲವೂ ಕೂಡ ಒಂದು ರೀತಿಯಾಗಿ ಸಂಶಯಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಮತ್ತೊಂದು ಕಡೆ ಆದೇಶದ ಪ್ರತಿಯೇ ತಲುಪಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂಥದ್ದು. ಏನಿರಬಹುದು ಇದರ ಹಿಂದಿನ ಮರ್ಮ ಅನ್ನುವಂಥ ಪ್ರಶ್ನೆ ಸಂಶಯ ಮೂಡೇ ಮೂಡುತ್ತೆ. ಸೊ ಈ ಬಗ್ಗೆ ಖಾದರ್ ಕೂಡ ಹೇಳ್ತಾ ಇರುವಂಥದ್ದು. ವಿನಯ್ ಕುಲಕರ್ಣಿ ಶಾಸಕತ್ವ ರದ್ದಾಯ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸು. ಸೊ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಲಾಗಿದೆ. ಶಿಕ್ಷೆಯಾಗಿ 13 ಡೇಸ್ ಆದರೂ ಕೂಡ ಯಾವುದೇ ರೀತಿಯಾದಂಥ ಸ್ಪಷ್ಟ ಮಾಹಿತಿ ಇಲ್ಲ. ತನ್ನಿಂದ ತಾನೇ ರದ್ದಾಗುತ್ತೆ ಅಂತ ಒಂದು ಕಡೆ ಸ್ಪೀಕರ್ ಖಾದರ್ ಹೇಳ್ತಾ ಇರುವಂಥದ್ದು.